ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಏನು ರಜಾ ಮಾಡ್ತಾ ಇದೀಯಾ? ಓದ್ತಾ ಇದೀಯಾ? ಹಾಲು ಕುಡ್ದಾ? ಇನ್ನೂ ಇಲ್ಲ ಅಪ್ಪಾಜಿ, ಅಮ್ಮನಿಗೆ ಹೇಳಿದ್ದೀನಿ ತಂದು ಕೊಡ್ತಾರೆ. ಒಂದು ಸೆಕೆಂಡ್, ಬಂದೇ ಬಿಟ್ಟೆ. ನೀವು ಕೇಳುತ್ತಲೇ ನಾನು ಒಂದು ಗ್ಲಾಸ್ ಹಾಲು ಮತ್ತು ಟೀನ ತಂದಿದ್ದೀನಿ, ಕುಡೀರಿ. ತಗೊಳ್ಳೋ ಪುಟ್ಟ, ಹಾಲು ಕುಡಿ. ತಗೊಳ್ರಿ ನೀವು. ರಾಜಿ, ನಾನು ನಿನ್ನ ಜೊತೆ ಮಾತಾಡ್ಬೇಕು ಕಣೆ. ಹೇಳ್ರಿ. ಓ ಕುಮಾರ ಕಂಠೀರವ, ಹಾಲು ಕುಡಿಯೋದ ಇದ್ರೆ ಸ್ನಾನ ಮಾಡೋಕ್ಕೆ ಹೋಗು. ಆಯ್ತಪ್ಪಾಜಿ, ಹೋಗ್ತಾ ಇದ್ದೀನಿ ಇವಾಗ. ರಾಜಿ, ಹೇಳ್ರಿ. ನಿನ್ನೆ ನನಗೆ ನಿದ್ದೆನೇ ಬರ್ತಾ ಇಲ್ಲ ಕಣೆ. ಯಾಕೆ? ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಕಣ್ಣು ಉರಿಯುತ್ತಾ ಇದೆ ಕಣೆ ತುಂಬ. ಮತ್ತು ರಾತ್ರಿ ಎಲ್ಲ ಗೊರಕೆ ಹೊಡಿತಾ ಇದ್ರಿ? ರಾತ್ರಿ ಏನೋ ಗೊತ್ತಿಲ್ಲ ಕಣೆ, ಕೆಟ್ಟ ಕನಸು. ಯಾರೇ ಬಂದು ನನಗೆ ಕೂಗ್ದಂಗೆ ಆಗ್ತಿತ್ತು. ಓ ಇನಿಯಾ ಅಂತ ಕಣೆ. ಹೌದಾ? ಹಾಗಾಯ್ತಾ? ನಿಮ್ಮದು ಭ್ರಮೆ ಅನಿಸುತ್ತೆ ಬಿಡ್ರಿ. ಇಲ್ಲ ಕಣೆ, ನಿಜವಾಗ್ಲೂ. ನಿನ್ನೆ ನಾವಿಬ್ಬರು ಫಿಲ್ಮ್ ನೋಡೋಕೆ ಹೋಗಿದ್ವಲ್ಲ, ಅಲ್ಲಿ ಫಿಲ್ಮ್ ನೋಡ್ಬಿಟ್ಟು ನಿಮಗೆ ನೈಟ್ ಎಲ್ಲ ಒಂಥರ ಕಳವಳ ಆಗಿ ಭಯ ಆಗಿದೆ. ಅದಕ್ಕೆಲ್ಲ ಹೆದರ್ಕೊಳಕ್ಕೆ ಹೋಗ್ಬೇಡಿ, ಏನೂ ಆಗಂಗಿಲ್ಲ ಆಯಿತಾ? ಇವಾಗ ಕೆಲ್ಸಕ್ಕೆ ಹೋಗಿ. ಹಾಗಂತೀಯಾ? ಏನೂ ಇಲ್ಲ ಅಂತೀಯಾ? ಹಂಗಂದ್ರೆ ಇದೆಲ್ಲ ನನ್ನ ಭ್ರಮೇನಾ? ಹೌದು ಕಣ್ರಿ, ಯಾವ ದೆವ್ವನೂ ಇಲ್ಲ, ಪವ್ವನೂ ಇಲ್ಲ. ಪವ್ವ ಅಂದರೆ? ನಾಷ್ಟ ಮಾಡಿದೆ ಅಪ್ಪು? ಎಲ್ಲ ಹೋಮ್ವರ್ಕ್ ಎಲ್ಲ ಬರ್ತಿದೆಯಾ ತಾನೇ? ಹ್ಞೂ ಅಪ್ಪಾಜಿ, ರಾತ್ರಿ ಎಲ್ಲನೇ ಹೋಮ್ವರ್ಕ್ ಎಲ್ಲ ಬರೆದ್ಬಿಟ್ಟು ಬೆಳಗ್ಗೆಲ್ಲ ನಾಷ್ಟ ಮಾಡಿಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೇನೆ ಸ್ಕೂಲ್ಗೆ. ಹೌದಾ? ಹಾಂ ಸರಿ, ಸಾಯಂಕಾಲ ನಾನೇ ಬರ್ತೀನಿ ನೀನು ಪಿಕ್ ಮಾಡೋಕ್ಕೆ, ಓಕೆನಾ? ಓಕೆ ಅಪ್ಪಾಜಿ. ಸ್ಕೂಲ್ ಬಂತಪ್ಪಾಜಿ, ಬಾಯ್. ಯಾರದು? ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಯಾರದು? ಜಿಂಗ್ ಜಿಂಗ್ ಛ. ಹಲೋ ರೀ. ಹಲೋ, ಹೇಳೆ ರಾಜಿ. ಇರು ಒಂದು ಸೆಕೆಂಡು, ಬ್ಲೂಟೂತ್ ಹಾಕ್ಕೊತಾ ಇದ್ದೆ ಸರಿಯಾಗಿ. ರೀ, ಟೈಮ್ ಆಯಿತು, ಅಪ್ಪನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀರಾ? ಅಯ್ಯೋ, ನಾ ಟೈಮ್ ಆಗಿರೋದು ಮರೆತು ಬಿಟ್ಟೆ ಕಣೆ. ಆಯಿತು, ಇವಾಗ ಹೋಗಿ ಕರ್ಕೊಂಬರಕ್ಕೆ ಹೋಗ್ತೀನಿ. ಟೈಮು 4 ಗಂಟೆ ಆಯಿತು, ಬೇಗ ಹೋಗಿ ಕರ್ಕೊಂಬನ್ನಿ ಸ್ಕೂಲಿಂದ ಅವನಿಗೆ. ಕೆಲಸ ಮಾಡೋ ಟೆನ್ಷನ್ನಲ್ಲಿ ಟೈಮ್ ಆಗಿರೋದೇ ಗೊತ್ತಾಗಲಿಲ್ವ ಕಣೆ. ಆಯಿತು, ಇವಾಗ ಹೋಗ್ತೀನಿ. ಏನು ಮಾಡ್ತಾ ಇದೀಯಾ? ಇನ್ನೂ ನಿಮ್ಮ ಅಪ್ಪಾಜಿ ಬಂದಿಲ್ವಾ? ಇಲ್ಲ ಅಪ್ಪು, ಇನ್ನೂ ನಮ್ಮ ಅಪ್ಪಾಜಿ ಬಂದಿಲ್ಲ. ಆ ಇಂಗ್ಲೀಷ್ ಮೇಡಮ್ದು ಇಂಗ್ಲೀಷು ನಿಮ್ಗೆ ಚೆನ್ನಾಗಿ ಗೊತ್ತಾಯ್ತಾ? ತಿಳಿತಾ? ಸ್ವಲ್ಪ ಗೊತ್ತಾಯಿತು. ನನಗೂ ಚೂರು ಗೊತ್ತಾಯಿತು. ಅಯ್ಯೋ, ಟೈಮ್ ಆಯ್ತಲ್ಲ. ಮತ್ತೆ ಅದೇ ಸೌಂಡ್ ಕೇಳ್ತಾ ಇದೆಯಲ್ಲ ನನಗೆ. ಮತ್ತೆ ಅದೇ ಸೌಂಡ್ ಕೇಳ್ತಾ ಇದೆ. ಅಬ್ಬಾ, ಬೇಗ ಮಗನ ಕರ್ಕೊಂಡು ಹೋಗ್ಬೇಡ. ಅಪ್ಪ, ಸ್ಕೂಲ್ ಬಂತಪ್ಪ. ಮೊದಲು ಮಗನ ಕರ್ಕೊಂಡು ಹೋಗ್ಬೇಕು. ಭಯ ಅಂದರೆ ಭಯ ಆಗ್ತಾ ಇದೆ ನನಗೆ. ಬಾ ಅಪ್ಪು, ಟೈಮ್ ಆಯಿತು, ಹೋಗೋಣ. ಬಾ ಬೇಗ ಬಾ. ಅಂಕಲ್, ಅಪ್ಪ, ನಾನಪ್ಪ. ನನ್ನ ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ. ಅಪ್ಪ, ನಾ ಮನೆಗೆ ಹೋಗ್ಬೇಕು. ಅಪ್ಪ ನನ್ನ ಬಿಟ್ಟು ಹೋದ್ರು. ನಾಕಪ್ಪ ಆಡ್ತಾ ಇದ್ದಾನೆ. ಬೇಗ ಮನೆಗೆ ಹೋಗ್ಬೇಕು, ತುಂಬ ಭಯ ಆಗ್ತಾ ಇದೆ. ಟೈಮ್ ಆಯ್ತಲ್ಲ, ಇನ್ನೂ ಯಾಕೆ ಬಂದಿಲ್ಲ ಇವರು? ಹಾಂ, ಬಂದರು. ಓ, ಬಂದರು. ಇವಾಗ ಬಂದ್ರಾ? ಹ್ಞೂ ಕಣೆ, ಒಳಗೆ ಕರ್ಕೊಂಡು ಹೋಗು, ಇವಂಗೆ ಹಾಲು ಕೊಡು. ನಮ್ಮ ಮಗ ಎಲ್ಲಿ? ಯಾರು ಕರ್ಕೊಂಬಂತೀರಾ ನೀವು? ಇಲ್ಲೇ ಇದ್ದಾನಲ್ಲೇ ರಾಜಿ. ನಿಂದು ಇವಾಗ ಬೇಕಾ ಕಾಮಿಡಿ? ಕರ್ಕೊ ಇವನ್ನ. ಯಾರು ಕರ್ಕೊಂಬಂದಿದ್ರಾ? ಅವ್ನು ನಮ್ಮ ಮಗ ಅಲ್ಲ. ಹಾಂ, ಇದು ಹೆಂಗೆ ಚೇಂಜ್ ಆಯಿತು? ಎಕ್ಸ್ಚೇಂಜ್ ಆಫರಲ್ಲಿ ಬೇರೆ ಹುಡುಗನ ಬಂದ? ಏನ್ರಿ ನೀವು ಮಾಡಿರೋದು? ನನ್ನ ಮಗನ ಬಿಟ್ಟು ಇನ್ನೊಬ್ಬರ ಮಗನ ಕರ್ಕೊಂಬಂದಿದ್ದೀರಾ? ಹೋಗಿ ಮೊದಲು ಅವ್ರ ಸ್ಕೂಲಲ್ಲಿ ಬಿಟ್ಬಿಟ್ಟು ನಮ್ಮ ಮಗನ ಕರ್ಕೊಂಬನ್ನಿ.
ಹೌದಾ, ಅದು ಹೆಂಗೆ ಆಯಿತು ರಾಜಿ? ಅಬ್ಬಬ್ಬಾ, ದೆವ್ವದ ಲಕ್ಷೆಯಲ್ಲಿ ನನ್ನ ಮಗನ ಬಿಟ್ಟು ಬೇರೆ ಮಗನ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಓ, ಇವನ್ನೇ ನಿನ್ನ ಮಗ ಅಂತ ತಿಳ್ಕೊಂಬಿಟ್ಟೆ ರಾಜಿ. ನಿಮ್ಮನ್ನ ಮೊದಲು ಹೋಗಿ ಸ್ಕೂಲ್ ಬಿಟ್ಬಿಟ್ಟು ನನ್ನ ಮಗನ ಕರ್ಕೊಂಬನ್ನಿ, ಇಲ್ಲ ಅಂದರೆ ನಿಮ್ಮ ಒಳಗಡೆನೆ ಕರ್ಕೊಂಡೋಗಿಲ್ಲ. ಹುಷಾರು. ಬಾರಪ್ಪ, ಎಕ್ಸ್ಚೇಂಜ್ ಆಫರಲ್ಲಿ ಬಂದಿರುವಂಥ ಹುಡುಗನೇ, ಬಾ ಅಲ್ಲಿ ಹೋಗಿ ಸ್ಕೂಲ್ಗೆ ಹೋಗಿ ಬಿಟ್ಟು ಬರ್ತೇನೆ. ನೀವು ನಮ್ಮಪ್ಪ ಅಲ್ಲ. ಅಳ್ಬೇಡ, ಬಿಟ್ಟು ಬರ್ತೇನೆ. ನಾನೇನಾದ್ರೂ ಹೇಳಿದ್ನ ನಿಮ್ಮಪ್ಪ ಅಂತ? ಅಪ್ಪ. ಯಾಕೋ ಹುಡುಗ ಆಡ್ತಾ ಇದೆಯಾ? ನಮ್ಮ ರವಿನೇನಾದ್ರೂ ನೋಡ್ದ? ಅಂಕಲ್, ನಮ್ಮಪ್ಪನೇ ರವಿನ ಕರ್ಕೊಂಡು ಹೋದ್ರು ಅಂಕಲ್ ನನ್ನ ಬಿಟ್ಟು. ಹೌದಾ? ಅಪ್ಪ ಬಂದ್ರು. ಅಪ್ಪ. ರವಿ ಬಂದ ಮಗನೇ? ಎಲ್ಲೋ ಹೋಗಿದ್ದೆ? ಯಾರು ಕರ್ಕೊಂಡು ಹೋಗಿದ್ರು ನಿನ್ನ? ಅಪ್ಪ, ಈ ಅಂಕಲ್ಲು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ನನ್ನ. ಅಪ್ಪ ನಾನು ಯಾಕಪ್ಪ ಬಿಟ್ಟು ಹೋಗಿದ್ದೆ? ಅಯ್ಯೋ, ನನಗೆ ಗೊತ್ತಾಗ್ಲಿಲ್ಲ ಮಗನೇ. ಇವಾಗ ಹೋಗೋಣ ಬಾ ಮನೆಗೆ. ಸಾರಿ. ಏನ್ರಿ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಯಾರ್ಯಾರ ಮಕ್ಕಳನ್ನ ಹೆಂಗ್ರಿ ಕರ್ಕೊಂಡು ಹೋದ್ರಿ ನಿಮ್ಮ ಮಗು ಅಂತ ಅಂದ್ಬಿಟ್ಟು? ಸರ್, ಅದೇನೋ ಗೊತ್ತಾಗಲಿಲ್ಲ ಸರ್, ಕನ್ಫ್ಯೂಸ್ ಆಗ್ಬಿಡ್ತು, ಕರ್ಕೊಂಡು ಹೋಗ್ಬಿಟ್ಟೆ. ಯಾವುದೋ ಒಂದು ಟೆನ್ಷನಲ್ಲಿ ಇದ್ದೆ ಸರ್, ಕರ್ಕೊಂಡು ಹೋದೆ. ಸಾರಿ ಸರ್. ಏನ್ ಸಾರಿ ನಿಮ್ಮ ತಲೆ? ಸಾರಿ ಹೇಳಿದ್ನಲ್ಲ ಸರ್, ಸಾರಿ. ನಿಮ್ಮ ಮಗನಲ್ಲಿ ಬಿಟ್ಟಿದ್ದೀನಿ ನೋಡಿ. ಏನ್ರಿ ನಿಮ್ಮದು? ಸಾರಿ ಕೇಳಿದ್ರೆ ಮುಗಿದು ಹೋಯ್ತಾ? ಇವತ್ತು ಹುಡುಗನ್ ಕರ್ಕೊಂಡು ಹೋಗಿದ್ರೆ ನಾಳೆ ಇನ್ನೊಬ್ರು ಹೆಣ್ಮಕ್ಳು ಕರ್ಕೊಂಡು ಹೋಗ್ತೀರಾ, ಅವಾಗೇನು ಮಾಡೋದು? ಏನು ಅಂದೆ? ಡಿಶಮ್. ನನಗೆ ಹೊಡಿತೀಯ ಯಾಡ್ಶಮ್. ಅಪ್ಪ ಬಿಡಪ್ಪ, ಬಿಡಪ್ಪ. ಅಪ್ಪ ಹೊಡಿಬೇಡ, ಬಿಡಪ್ಪ. ಮನೆಗೆ ಹೋಗಿ ನಡಿಯಪ್ಪ. ಮಗನೇ, ನನ್ನ ಮಗ ಆದನಂತಂದ್ಬಿಟ್ಟು ನಿನ್ನ ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ನಿನ್ನ ಚಿಂದಿ ಚಿತ್ರನ ಮಾಡುವೆ. ಹೋಗಲೇ, ನನ್ನ ಮಗ ಇದಾನಂತ ನೀನು ಬಿಟ್ಟಿದ್ದೀನಿ, ಹೋಗು. ರಾಜಿ ನೋಡೆ ಕರ್ಕೊಂಬಂದೆ ರಾಜಿ ನಿನ್ನ ಮಗನ್ನ. ಅಮ್ಮ, ಬಾರೋ ನನ್ನ ಮಗನೇ, ಬಾರೋ. ಖುಷಿ ಆಯ್ತಾ ರಾಜಿ? ಹೋಗು ಮಗನೇ, ಹೋಗು, ಮುಖ ತೊಳ್ಕೊಂಡು ಹಾಲು ಕುಡಿ, ಆಯ್ತಾ? ಆಯ್ತಮ್ಮ, ಹೋಗ್ತೀನಿ. ಏನಾಗೈತ್ರಿ ನಿಮಗೆ? ಯಾಕೆ ಹಿಂಗೆ ಮಾಡಿದ್ರಿ? ಬೇರೆ ಮಗುನ ಯಾಕೆ ಕರ್ಕೊಂಬಂದಿದ್ರಿ? ಇಲ್ಲ ರಾಜಿ, ನನಗದು ಗೊತ್ತಾಗ್ಲಿಲ್ಲ. ಏನು ಗೊತ್ತಾಗಿಲ್ಲ ನಿಮಗೆ? ನಮ್ಮ ಮಗ ಯಾರು, ಬೇರೆ ಮಕ್ಕಳು ಯಾರು ಅಂತ ಗೊತ್ತಾಗೋದಿಲ್ವಾ? ಅಷ್ಟು ಬುದ್ಧಿಲ್ವಾ ನಿಮಗೆ? ಹಾಗಲ್ಲ ರಾಜಿ. ಹಾಗೂ ಇಲ್ಲ ಹೀಗೂ ಇಲ್ಲ, ನಿಮ್ಮ ಮೇಲೆ ನನಗೆ ತುಂಬ ಕೋಪ ಬಂದಿದೆ. ರಾಜಿ, ನನ್ನ ಮಾತು ಕೇಳು ಸ್ವಲ್ಪ. ಏನು ಕೇಳ್ಬೇಕು ನಿಮ್ಮ ಮಾತು? ಅದು ದೆವ್ವ ಕಣೆ, ದೆವ್ವ. ಮತ್ತೆ ದೆವ್ವದ ವಿಷಯ ಹೇಳ್ತೀರಾ ನನಗೆ? ಹ್ಞೂ ಕಣೆ, ಇವಾಗೂ ದೆವ್ವ ನನ್ನ ಕೂಗ್ತಾನೇ ಇದೆ. ನೋಡ್ರಾಜಿ, ಕೇಳಿಸ್ತಾ ಇದೆ, ಧ್ವನಿ ಕೇಳಿಸ್ತಾ ಇದೆ ಕಣೆ ರಾಜಿ. ನನಗೆ ಸಾಕು ಹೋಗಿದೆ. ನಮಗೆ ನಿನ್ನ ಮೇಲೆ ತುಂಬ ಕೋಪ ಬಂದೆ. ಹೋಗ್ರಿ, ಕೆಲಸ ಮಾಡೋಗ್ರಿ. ನಾನು ಕೆಲಸ ಮಾಡ್ಬೇಕಾ ರಾಜಿ? ಹೌದು, ಇವತ್ತು ಮಾಡಿರೋ ತಪ್ಪಿಗೆ ನೀವೇ ಅಡುಗೆ ಮಾಡಬೇಕು. ಹೋಗಿ ಅಡುಗೆ ಮಾಡಿ. ಅನಾಥ ಮಗುವಾದೆ ನಾನು. ಈ ಜನುಮವೇ ಬಯಸಿದೆ ರುಚಿ ಸವೆಯಲು. ರುಚಿ ಇದೆ ಹೊಸ ನಳ ಪಾಕ ಸವೆಯಲು. ಆಹಾ ಬಿಸಿ ಇದೆ. ರಾಜಿ ಏನ್ರಿ? ಊಟ ರೆಡಿ ಆಗಿದೆ ಕಣೆ, ಬಾ ನಳಪಾಕ ಸವಿಯುವಂತೆ. ಅಡುಗೆ ಎಲ್ಲ ರೆಡಿ ಆಯ್ತಾ ರೀ? ಹ್ಞೂ ಕಣೆ ರಾಜಿ. ನನ್ನ ಮೇಲಿನ ಕೋಪಕ್ಕೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಲ್ಲ ತಾನೇ? ಇಲ್ಲ ರಾಜಿ. ಸರಿ, ಬನ್ನಿ ಊಟ ಮಾಡೋಣ. ರಾಜಿ ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಒಳಗೆ ನಿನ್ನನ್ನು ಕಂಡೆ, ನಿನ್ನೆ ನಾ ಕಂಡೆ, ಪಕ್ಕದಲ್ಲಿ ನನ್ನೇ ನಾ ಕಂಡೆ. ಬಾರೆ ರಾಣಿ ಮಹಾರಾಣಿ, ಬನ್ನಿ ಊಟ ಮಾಡಿ ಬನ್ನಿ. ಬಹುಪರಾಗ್. ತಿಂದು ರುಚಿ ಹೇಳೆ ರಾಜಿ. ಸೂಪರ್ ಆಗಿದೆ ರೀ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು.
ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ನನ್ನ ಬಿಟ್ಟು ನೀವು ಊಟ ಮಾಡ್ತಾ ಇದ್ದೀರಾ? ನಾ ಬಿಡಲ್ಲ. ಮತ್ತೆ ಬಂದ್ಯಾ? ಹೂವಿನಿಯ ಜಿಂಗ್ ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್.